ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 106. ಇಂದಿನ ಸಂಚಿಕೆಯಲ್ಲಿ ನಾನು ತಂದೆ ಹಾಕ್ತಿರೋ ವಿಷಯನ ಮುಚ್ಚಿಟ್ಟಿದ್ದಾಳೆ. ಮುಖ ನೋಡಿದ್ರೆ ಮುಖ ಕೊಟ್ಟು ಮಾತಾಡಲ್ಲ. ಎಲ್ಲರೂ ತಮ್ಮ ಗಂಡನ ಕೆಲಸ ನೋಡಿ ಗರ್ವ ಪಡ್ತಾರೆ. ಆದರೆ ಇವಳಿಗೆ ನಾನು ಮಾಡೋ ಕೆಲಸ ಬೇಸರ ತರಿಸ್ದೆ. ಒಪ್ಕೋತೀನಿ, ನನ್ನ ಕೆಲಸದಲ್ಲಿ ರಿಸ್ಕ್ ಇದೆ ಅನ್ನೋದನ್ನು. ಯಾವತ್ತೋ ಬರುವ ಸಾವಿಗಾಗಿ ಈಗಲೇ ಹೆದರಿ ಮೂಲೆ ಸೇರೋಕ್ಕೆ ನನ್ನ ಕೈಲಿ ಆಗಲ್ಲ ಅತ್ತೆ. ನನ್ನ ಕರ್ತವ್ಯ, ನನ್ನ ಫ್ಯಾಮಿಲಿ ಎರಡನ್ನೂ ನಿಭಾಯಿಸೋಕ್ಕೆ ನನಗೆ ಗೊತ್ತು. ಸಾವು ಬರುತ್ತೆ ಅಂತ ನಾವು ಹೆದರಿ ಮನೆ ಸೇರೋಕ್ಕಾಗಲ್ಲ. ನಾನು ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾವಿಗೆ ಭಯ ಇಲ್ಲ. ಸತ್ರು ಆನೆ ತುಕಾನೆ. ನನ್ನ ಮದುವೆ ಆಗುವಾಗ ಇದ್ದ ಎಕ್ಸೈಟ್ ಒಂದು ಮಗುಗೆ ತಾಯಿ ಆಗ್ತಿದ್ದಂತೆ ಇವಳಿಗೆ ಎಲ್ಲೋಯ್ತು ಎಂದ ಬೇಸರದಲ್ಲಿ ಆದಿ. ಮುಂದೆ ಆದಿ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದವಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಆದರೆ ಅವಳನ್ನು ಎತ್ತ ತಂದೆ ತಾಯಿ ಅವನು ಕೇಳೋದಕ್ಕೆ ಉತ್ತರ ಕೊಡೋಕ್ಕಾಗದೆ ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತಿದ್ದಾರೆ. ಅಷ್ಟಕ್ಕೂ ಅವನು ಹೇಳಿದ್ರಲ್ಲಿ ತಪ್ಪಿಲ್ಲ ಅನ್ನೋದು ಅವರಿಗೂ ಗೊತ್ತು. ದೇಶ ಕಾಯೋ ಸೈನಿಕ ನನಗೆ ಸಾವಾಗುತ್ತೆ ಯುದ್ಧಕ್ಕೆ ಹೋದರೆ ಅಂತ ಎದ್ರಿ ಮನೆಯಲ್ಲಿ ಕೂತ್ರೆ ಗಡಿ ಕಾಯೋರು ಯಾರು? ಆದಿನಾಥ್ ಕೌಶಿಕ್. ಅವನ ಹೆಸರಲ್ಲೇ ಒಂದು ಗತ್ತಿದೆ. ಇಂಥ ದೇಶದಲ್ಲೂ ಅವನ ಇನ್ನೊಂದು ಹೆಸರು ಭೀಷ್ಮಗೆ ಒಂದು ಲೆವೆಲ್, ಜೊತೆಗೆ ಪವರ್ ಕೂಡ ಇದೆ. ಆ ಒಂದು ಹೆಸರು ಸಾಕು ದುಷ್ಟರ ಗುಂಡಿಗೆಗೆ ನಡುಗಿಸೋಕೆ. ಎಷ್ಟೋ ಹೈಯರ್ ಆಫೀಸರ್ಗಳು ಸಾಲ್ವ್ ಮಾಡೋಕ್ಕೆ ಆಗದ ಕೇಸ್ಗಳನ್ನು ಗೌರ್ಮೆಂಟ್ ಇವನಿಗೆ ಒಪ್ಪಿಸಿದೆ. ಭೀಷ್ಮ ಕೂಡ ತನಗೆ ಕೊಟ್ಟ ಯಾವ ಕೆಲಸದಲ್ಲೂ ಅಪಜಯ ಅನ್ನೋದೇ ಇಲ್ಲ ಎನ್ನುವಂತೆ ಎಲ್ಲವನ್ನೂ ಸಾಧಿಸಿದ್ದಾನೆ. ಆದರೆ ಆಗಾಗ ಆಗುವ ಚಿಕ್ಕ ಪುಟ್ಟ ಅವಘಡದಲ್ಲಿ ತೊಂದರೆ ಆಗೋದು ಸಹಜ ಎನ್ನುವಂತೆ ಇಂದೊಮ್ಮೆ ನಡೆದ ಒಂದು ಇನ್ಸಿಡೆಂಟ್ನಿಂದ ತನ್ನ ಸಂಸಾರ ಛಿದ್ರ ಆಗಿದೆ. ಅವನ ಗಂಭೀರ ವ್ಯಕ್ತಿತ್ವಕ್ಕೆ ಒಂದು ಚಿಕ್ಕ ಬ್ಲಾಕ್ ಮಾರ್ಕ್ ಎನ್ನುವಂತೆ ತಾನು ಜನ್ಮ ಕೊಟ್ಟ ಮಗನಿಂದ ದೂರ ಇದ್ದು ತನ್ನವಳು ಕೇಳಿದ ಒಂದೇ ಒಂದು ಮಾತಿಗೆ ಕಟ್ಟು ಬಿದ್ದು ಎಲ್ಲರಿಂದ ದೂರ ಇದ್ದು ಬದುಕು ನಡೆಸ್ತಿದ್ದಾನೆ. ಆದಿ ಬಹುಶಃ ಇಡೀ ಪ್ರಪಂಚದಲ್ಲೇ ಯಾವ ಹೆಣ್ಣು ಕೂಡ ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನಿಂದ ದೂರ ಇರುವಂತ ಕೇಳಲ್ಲ, ನಿಮ್ಮ ಮಗಳನ್ನ ಬಿಟ್ಟು ಎಂದವನು ತನ್ನ ಕಣ್ಣಿಗೆ ಕನ್ನಡಕ ಹಾಕಿ, ಸರಿ ಅತ್ತೆ ಮಾವ, ನಾನು ಓಡ್ತೀನಿ ಎಂದ. ಯಮುನಾ ಮತ್ತು ರಾಘವನಿಬ್ಬರು ಅವಳ ಜೊತೆ ಮಾತಾಡಿ ಹೋಗಾದಿ ಅಂದರು. ಆದಿ ತನ್ನ ಮೂಗನ ಉಜ್ಜಿ, ಅತ್ತೆ, ನನ್ನ ಕಂಡ್ರೆ ಅವಳಿಗೆ ಬೇಜಾರಾಗುತ್ತೆ. ನನ್ನಿಂದ ನನ್ನ ಹೆಂಡತಿಗಾಗಲಿ ಅವಳ ಹೊಟ್ಟೆಲಿರೋ ನನ್ನ ಮಗುಗಾಗಲಿ ತೊಂದರೆ ಆಗೋದು ಬೇಡ. ಅವತ್ತು ಅವಳ ಖುಷಿಗಾಗೆ ದೂರ ಹೋದೆ, ಈಗಲೂ ಅಷ್ಟೇ ಅವಳ ಸಂತೋಷ ಬಿಟ್ಟು ಬೇರೇನು ಬೇಡಲ್ಲ ನಾನು ಎಂದು ಹೊರಗೆ ಎದ್ದು ಹೊರಟ. ಅತ್ತೆ ಮಾವ ಇಬ್ಬರು ಅವನ ಹಿಂದೆ ಬಂದರು. ಎದು ಕೈಯಲ್ಲಿ ಎದ್ದ ಅಚ್ಚುನ ತಾನು ಎತ್ಕೊಂಡು, ಅಚ್ಚು, ಚೆನ್ನಾಗಿ ಊಟ ಮಾಡಿ ಮಮ್ಮಿನ ಚೆನ್ನಾಗಿ ನೋಡ್ಕೊ ಮಗನೇ ಎಂದು ಮನಸಾರೆ ಮಗುನ ಅಪ್ಪಿ 2 ನಿಮಿಷ ಮಗನ ಸಾಮೀಪ್ಯನ ಬಯಸಿದ ಆದಿಯಂತೂ ಕಣ್ಣಲ್ಲೂ ನೀರಿನ ಪೊರೆ ತುಂಬಿತ್ತು. ತನ್ನ ಕನ್ನಡಕದ ಮರೆಯಲ್ಲಿ ಮರೆಮಾಚಿ ಮುತ್ತಾಡಿ, ಡ್ಯಾಡಿಗೆ ಕೆಲಸ ಇದೆ ಮಗನೇ, ಬೇಗ ಬರ್ತೀನಿ ಸರಿನಾ ಎಂದು ಹೋಗುವಾಗ, ಡ್ಯಾಡಿ ಎಂದು ಅಚ್ಚು ಅವನ ಕೈ ಹಿಡ್ದ. ಆದಿ ತನ್ನ ಎಮೋಷ್ನಲ್ನ ತಡೆದು, ಹೇಳು ಮಗನೇ ಎಂದ ಹಿಂದೆ ತಿರುಗಿ. ಅಚ್ಚು, ಐ ಮಿಸ್ ಯು ಡ್ಯಾಡಿ, ಯಾವಾಗ ಬರ್ತೀರಾ ಮತ್ತೆ ಎಂದ ತೊದಲು ನುಡಿಯಲೆ. ಯಮುನಾ ಕಣ್ಣು ತುಂಬಿತು. ರಾಘವನ್ನು, ಅಚ್ಚು, ಡ್ಯಾಡಿ ಈಗ ಹೋಗಿ ಬೇಗ ಬರ್ತಾರೆ ಪುಟ್ಟ, ನೀನು ಈಗೆಲ್ಲ ಹಠ ಮಾಡಬೇಡ ಎಂದು ಆದಿ ಮುಖ ನೋಡಿ ಬೇಸರದಲ್ಲೇ ತಮ್ಮ ಮೊಮ್ಮಗನ ತನ್ನ ತೋಳಿಗೆ ತಗೊಂಡ್ರು. ಆದಿ ಕಾರ್ನಲ್ಲಿ ಕೂತವನು ಮಗನ ಕಡೆ ನೋಡು ತಪ್ಪು ಮಾಡಲಿಲ್ಲ. ಅಚ್ಚು ಮಾತ್ರ, ಡ್ಯಾಡಿ ಬೇಗ ಬನ್ನಿ, ಬೇಗ ಬರ್ತೀರಾ ಅಲ್ವಾ ಎಂದು ತೊದಲು ನುಡಿ ಕೇಳಿದ ಆದಿ ಅಲ್ಲಿ ಜಾಸ್ತಿ ನಿಲ್ಲೋಕ್ಕಾಗದೆ ಕಾರ್ಗಳೆಲ್ಲ ಒಂದರ ಹಿಂದೆ ಒಂದು ಹೊರಡ್ತವೆ. ಅಚ್ಚು ಮಾತ್ರ ಕಣ್ತುಂಬಿ, ಡ್ಯಾಡಿ ಯಾವಾಗಲೂ ಯಾಕೆ ಡ್ಯೂಟಿಗೆ ಹೋಗ್ತಾರೆ, ನನ್ನ ಜೊತೆ ಆಟ ಆಡಲ್ಲ ಯಾಕೆ? ನಾನಂದರೆ ಅವ್ರಿಗೆ ಇಷ್ಟ ಇಲ್ವಾ? ನಮ್ಮ ಕಿಂಡರ್ ಜಾಯ್ನಲ್ಲಿ ಎಲ್ಲರೂ ಡ್ಯಾಡಿನೇ ಅವರನ್ನು ಕರ್ಕೊಂಡು ಬರೋದು. ಆದರೆ ನನಗೆ ಮಾತ್ರ ಮಮ್ಮಿ ಇಲ್ಲ ತಾತ ಬರ್ತಾರೆ, ಯಾಕೆ ಡ್ಯಾಡಿ ನಮ್ಮ ಜೊತೆ ಇರಲ್ಲ ಎಂದು ಪ್ರಶ್ನೆ ಮಾಡ್ತಿದ್ರೆ ರಾಘವನ್ ತಮ್ಮ ಮೊಮ್ಮಗುನ ತಪ್ಪಿ ಅವ್ರಿಗೆ ನಾನು ಹೇಳ್ತೀನಿ ಎಂದು ಒಳಗೆ ಕರ್ಕೊಂಡು ಬಂದವರು, ನಿನಗೆ ಗೇಮ್ ಅಂದರೆ ಇಷ್ಟ ಅಲ್ವಾ,
ಹೋಗು ಹಾಡು ಎಂದು ಗೇಮ್ನ ಹಾಳು ಮಾಡಿ ಕೊಡ್ತಾರೆ. ಅಚ್ಚು ನನಗೆ ಬೇಡ ಎಂದು ಸೀದಾ ಅವನ ರೂಮ್ಗೆ ಹೋಗ್ತಾನೆ ಬೇಸರದಲ್ಲೇ. ಯಮ್ಮನ ಕಣ್ಣು ಅಲ್ಲೇ ಬಾಲ್ಕನಿ ಮರೆಯಲ್ಲಿ ನಿಂತಿದ್ದ ತಮ್ಮ ಮಗಳ ಮೇಲೆ ಹೋಯಿತು. ರಾಘವನ ಕಡೆ ನೋಡಿ ಅಲ್ಲಿ ಎನ್ನುವಂತೆ ಕೈ ತೋರಿಸಿದ್ರು. ಇಬ್ಬರು ಹೋಗಿ ಅಲ್ಲೇ ನಿಂತಿದ್ದ ಆದ್ಯ ಭುಜ ಹಿಡಿದ್ರು. ಆದ್ಯ ಬೆಚ್ಚಿದವಳಂತೆ ಹಿಂದೆ ತಿರುಗಿದ್ಲು. ಅವಳ ಕಣ್ಣಲ್ಲೂ ನೀರಿದೆ. ಯಮುನಾ, ಯಾಕೆ ಆದ್ಯ ಇಷ್ಟು ಕಟುಕಿ ಆಗಿದೆಯಾ? ಒಮ್ಮೊಮ್ಮೆ ಅನಿಸುತ್ತೆ ನೀನು ನಾನೆತ್ತ ಮಗಳೇನಾ ಅಂತ. ಪಾಪ ಅವನೇನೇ ತಪ್ಪು ಮಾಡಿದ? ನಮ್ಮ ಜೀವನ ಕತ್ತಿ ಮೇಲೆ ನಿಂತಿತ್ತು. ಅದನ್ನೆಲ್ಲ ನಿವಾರಿಸಿದ್ದು ಇದೇ ಹಾದಿ ಕಣೆ. ಇನ್ನು ಬೆನ್ನೆಯಿಂದ ಬಿದ್ದ ರೌಡಿಗಳನ್ನು ಹೊಡೆದಾಕಿದ್ದು ಇದೇ ಹಾದಿ ಕಣೆ. ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೀನಿ ಅಂದುಕೊಂಡಿದ್ದ ನನಗೆ ಹೀಗೆ ಎತ್ತಿ ನಿಲ್ಲೋಕ್ಕೆ ನನಗೆ ಚೈತನ್ಯ ಕೊಟ್ಟನು ಇದೇ ನನ್ನ ಹಾದಿ, ನನ್ನ ಅಳಿಯ ಕಣೆ. ನನಗೆ ಹೆಮ್ಮೆ ಇದೆ. ಇಂಥ ಒಬ್ಬ ಮಗ ನಮ್ಮ ಮನೆಯಲ್ಲಿ ಇಲ್ಲವಲ್ಲ ಅಂತ ಎಷ್ಟೋ ತಂದೆ ತಾಯಿ ಹೊಟ್ಟೆ ಕಿಚ್ಚು ಪಡುವ ಕ್ಯಾರೆಕ್ಟರ್ ಕಣೆ ನನ್ನ ಅಳಿಯನದು. ಆದರೆ ಅವನು ಮಾಡಿದ್ದು ಒಂದೇ ಒಂದು ತಪ್ಪು ಅಂದರೆ ನಿನ್ನ ಮದುವೆ ಆಗಿದ್ದು. ನಿನ್ನ ಮದುವೆ ಆಗೋ ಬದಲು ಬೇರೆ ಯಾವ ಹುಡುಗಿಯನ್ನಾದರೂ ಮದುವೆ ಆಗಿದ್ರೆ ಈಗ ಸುಖವಾಗಿ ತನ್ನ ಮಗನ ಜೊತೆ ಖುಷಿಯಾಗಿ ಇರ್ತಿದ್ದ ಎಂದರು ಕೋಪದಲ್ಲೇ. ಅಲ್ಲೇ ಇದ್ದಂಥ ರಾಘವನವ್ರು ಕೂಡ, ಪುಟ ನೀನು ತಿಳಿದವಳು, ಈಗ ಅಚ್ಚು ಚಿಕ್ಕವನು. ಇನ್ನೆರಡು ವರ್ಷ ಕಳೆದ್ರೆ ಅವನು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀಯಾ? ಅವನಿಗೆ ಈಗಾಗಲೇ ತನಗೆ ಡ್ಯಾಡಿ ಬೇಕು ಅನ್ನಿಸ್ತಿದೆ. ನಾಳೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಡ್ಯಾಡಿ ಜೊತೆ ಹೋಗ್ತೀನಿ ಅಂದರೆ ಏನು ಮಾಡ್ತೀಯಾ? ಆಗ ಅಚ್ಚು ಬಿಟ್ಟೆ ಇರೋಕ್ಕೆ ಆಗುತ್ತಾ ನಿನಗೆ ಎಂದರು ತುಸು ಬೇಸದ್ದಲೆ. ತಕ್ಷಣ ಆದ್ಯ, ಅದು ಸಾಧ್ಯ ಇಲ್ಲ, ನನ್ನ ಮಗ ಅವನು ನನ್ನ ಜೊತೆನೇ ಇರ್ತಾನೆ ಎಂದಳು ಹುಬ್ಬು ಗಂಟಿಗೆ. ಯಮುನಾ, ಸಾಕು ಬಾಯಿ ಮುಚ್ಚು. ನೀನೊಬ್ಬನೇ ಮಗ ಅಲ್ಲ ಅವನು. ಅಚ್ಚು ಆದಿಗೂ ಮಗನೇ. ಅವನಿಲ್ಲದೆ ನಿನ್ನ ಮಗ ಬಂದಿಲ್ಲ. ಅವನು ಮನಸ್ಸು ಮಾಡಿದರೆ ಚಿಟ್ಕಿ ಹೊಡೆಯೋದ್ರೊಳಗೆ ಅಚ್ಚುನ ಅವನ ಕಸ್ಟಡಿಗೆ ತಗೋಬೋದಿತ್ತು. ಆದರೆ ಅವನು ತಾನು ನೋವು ತಿಂದರೂ ಪರವಾಗಿಲ್ಲ, ನಿನಗೆ ನೋವು ಮಾರಬಾರ್ದು ಅಂತ ಮಗುವಿಂದ ಅವನೇ ದೂರ ಇದ್ದಾನೆ. ಯಾವ ಗಂಡಿಗೂ ನಿನ್ನಂಥ ಹೆಂಡತಿ ಸಿಗಬಾರ್ದು ಕಣೆ. ಬದುಕಿದ್ದಾಗಲೇ ಅಂಥ ಒಳ್ಳೆ ಹುಡುಗನಿಗೆ ನರಕ ತೋರಿಸ್ತಿದ್ಯಲ್ಲ. ಛೀ, ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯ ಆಗುತ್ತೆ ಎಂದರು. ಅಚ್ಚು ರೂಮ್ ಕಡೆ ಹೋಗ್ತಾರೆ. ಹಾಗಂದು ಆದ್ಯ ಕಣ್ಣಿಂದ ನೀರು ಜಾರಿದೋ ಅವರ ಮಾತು ಕೇಳಿ. ಆದ್ಯ ಕಣ್ಣೀರನ್ನು ನೋಡಿದ ರಾಘವನವರು, ಆದ್ಯ ಪುಟ ಎಂದು ಅವಳ ತಲೆಯನ್ನು ನೇವರಿಸಿದ್ರು. ಆದ್ಯ ಕಣ್ತುಂಬಿ, ಮಾಮ್ ಯಾವಾಗಲೂ ಅಳಿಯನ ಬರೆಯನೇ ಅಲ್ವಾ ಡ್ಯಾಡ್? ಇಷ್ಟೇ ಆದರೂ ತನ್ನ ಅಣ್ಣನ ಮಗ ಅನ್ನೋ ಪ್ರೀತಿ ಅವಳಿಗೆ ಎಂದಳು. ರಾಘವನ್, ಬಾ, ಹೀಗೆ ಸಂಜೆಲಿ ಹೊರಗಿರಬಾರ್ದು, ಈಗ ಸುಸ್ತಾಗಿದೆ ನಿನಗೆ ಎಂದರು. ಆದ್ಯ ಪರವಾಗಿಲ್ಲ ಎಂದವಳು ತನ್ನ ತಂದೆ ಕೈ ಹಿಡಿದು ತನ್ನ ರೂಮ್ ಕಡೆ ಹೊರಟವಳು ತನ್ನ ಮಗನ ರೂಮ್ ಕಡೆ ಒಮ್ಮೆ ಕಣ್ಣಾಯಿಸಿದ್ಲು. ಅಲ್ಲಿ ಯಮುನಾ, ಅಚ್ಚು ನಿನ್ನಪ್ಪ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ ಕಣೋ. ನೀನಂದರೆ ಎಷ್ಟು ಇಷ್ಟ ಗೊತ್ತೇನೋ. ನೀನು ಹುಟ್ಟೋಕ್ಕೂ ಮೊದಲೇ ನನ್ನ ಮಗ ಹೀಗೆ ಇರ್ತಾನೆ ಅಲ್ವಾ, ನನ್ನ ಮಗ ಹೀಗೆ ಹಾಡ್ತಾನೆ ಅಲ್ವಂತ ಕನಸು ಕಟ್ಟಿ ನೀನು ಭೂಮಿಗೆ ಬರೋ ಮೊದಲೇ ಇಡೀ ರೂಮ್ ಸೆಟ್ ಮಾಡಿಸಿ ನಿನಗಾಗಿ ಕಾದಿದ್ದವನು ಕಣೋ ಅವನು. ಹೀಗೆಲ್ಲ ಆಳಬೇಡ ಅಚ್ಚು, ಡ್ಯಾಡಿ ಜೊತೆ ನಾನು ಮಾತಾಡ್ತೀನಿ ಎನ್ನುತ್ತಾ ಸಮಾಧಾನ ಮಾಡ್ತಿದ್ದವರ ಕಣ್ಣಲ್ಲೂ ನೀರಿದೆ. ಅಚ್ಚು ಒಂದೇ ಸಮನೆ ಅಳ್ತಿದ್ದ. ಆದ್ಯ ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ಹೋದವಳು ಡೋರ್ ಲಾಕ್ ಮಾಡಿ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟವಳು ಎದುರುಗಿದ್ದ ಗೋಡೆ ನೋಡುತ್ತಾ ಮೆಲ್ಲಗೆ ಒಂದು ಸ್ವಿಚ್ ಆನ್ ಮಾಡಿದ್ಲು. ಅಲ್ಲಿ ಆದಿ ನಗುವ ಫೋಟೋ ಇಡೀ ವಾಲ್ ಪೂರ್ತಿ ಇತ್ತು. ಅದು ನಾರ್ಮಲ್ ಆಗಿ ನೋಡಿದರೆ ಸುಮ್ಮನೆ ಏನೋ ಗ್ಲಾಸ್ನಲ್ಲಿ ಡಿಸೈನ್ ಮಾಡಿದ್ದಾರೆ ಅನಿಸ್ತಿದ್ರೆ, ಅಲ್ಲಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಅದರೊಳಗೆ ಆದ್ಯನ ಫೋಟೋ ರಾರಾಜಿಸ್ತಿತ್ತು. ಆದ್ಯ ಮೆಲ್ಲಗೆ ಅದೇ ಗೋಡೆಗೆ ಹೊರಗೆ ಕೂತವಳು ತನ್ನ ಕಣ್ಣೀರನ್ನು ಜಾರಿಸಿ, ನೋಡಿದ್ಯಾ ಆದಿ ನಿಮ್ಮ ಅತ್ತೆನ? ನಿನ್ನ ನೋಡಿದ್ರೆ ಅವ್ರಿಗೆ ಹೆಮ್ಮೆ ಆಗುತ್ತಂತೆ. ಆದರೆ ನಾನು ನಿನ್ನ ಸರ್ವಸ್ವವನ್ನು ಹಂಚಿಕೊಂಡವಳು. ಆದರೆ ನನಗೆ ಯಾಕೆ ನಿನ್ನ ಕೆಲಸದ ಮೇಲೆ ಹೆಮ್ಮೆ ಇಲ್ಲ ಎಂದು ಯೋಚಿಸಿ, ಯಾಕಂದರೆ ನಿನ್ನ ಹತ್ತಿರದಿಂದ ನೋಡಿದ್ದೀನಿ. ನೀನು ಸಾವಿಗೆ ಹತ್ತಿರ ಆಗಿ ವಾಪಸ್ ಬಂದಿರೋದನ್ನು ಇದೇ ಕಣ್ಣಲ್ಲಿ ನೋಡಿದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಾನು ನಿನ್ನ ಆ ಸ್ಥಿತಿನಲ್ಲಿ ನೋಡಿ ಹೇಗಿರಲಿ ಆದಿ? ನಾನು ಒಬ್ಬ ಹೆಣ್ಣು, ನನಗೂ ನನ್ನ ಗಂಡ ಸುಖವಾಗಿ ಸಂತೋಷವಾಗಿ ನನ್ನ ಜೊತೆ ಇರಬೇಕು ಅಂತ ಬಯಸೋದು ತಪ್ಪ? ಯಾವ ಹೆಣ್ಣಾದರೂ ತನ್ನ ಗಂಡನಿಗೆ ನೋವಾಗುತ್ತೆ ಅಂದರೆ ಮೊದಲು
ಅದನ್ನು ತಡಿತಾಳೆ ವಿನಃ ನಿನ್ನ ಪ್ರಾಣ ಹೋದರೆ ದೇಶ ಸೇವೆಗೆ ತಾನೇ ಹೋಗಿದ್ದು ಅನ್ನಲ್ಲ ಆದಿ. ನಾನಂತೂ ಹಾಗನ್ನಲ್ಲ. ಬಿಕಾಸ್ ಐ ಲವ್ ಯು ಸೋ ಮಚ್. ನನಗೆ ನೀನೇ ಪ್ರಾಣ ಕಣೋ. ನೀನಿಲ್ಲದೆ ಈ ಹಾದ್ಯ ಕೂಡ ಇಲ್ಲ. ನಾನು ಕೋಪ ಮಾಡಿಕೊಂಡ್ರೆ ನೀನು ಆ ಕೆಲಸ ಬಿಡ್ತೀಯಾ ಅಂದ್ಕೊಂಡೆ. ಆದರೆ ನೀನು ಬಿಡಲಿಲ್ಲ. ಹೋಗಲಿ, ಸ್ವಲ್ಪ ದಿನ ದೂರ ಇದ್ದರೆ ನನ್ನ ಮೇಲಿನ ಪ್ರೀತಿಗಾದರೂ ಬಿಟ್ಟು ಬರ್ತೀಯಾ ಅಂದ್ಕೊಂಡೆ. ಹ್ಞೂ, ಇಲ್ಲ, ನನ್ನ ಪ್ರೀತಿಗಿಂತ ನಿನಗೆ ನಿನ್ನ ಪ್ರಾಣನೇ ಪಣಕ್ಕಿಟ್ಟು ಮಾಡುವ ಕೆಲಸನೇ ಬೇಕು ಅಂದೆ. ಹೋಗಲಿ, ಮಗುನ ಕರ್ಕೊಂಡು ಮನೆ ಬಿಟ್ಟು ಬಂದೆ. ಆಗಲೂ ನಿನ್ನದು ಒಂದೇ ನಿರ್ಧಾರ, ಬದಲಾಗಲಿಲ್ಲ. ಅದಕ್ಕೆ ನೀನು ಎಷ್ಟು ದಿನ ಹೀಗೆ ನನ್ನಿಂದ ದೂರ ಇರ್ತೀಯ ಅಂತ ನೋಡಬೇಕು ಅಂತಾನೆ ನಾನು ನಿನ್ನ ಹತ್ರ ಮಾತು ತಗೊಂಡು ನಿನ್ನ ಮಗನಿಂದ ದೂರ ಇಟ್ಟೆ. ಆದರೆ ಈಗಲೂ ಅದೇ 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 ಬೇಕು. ನಾನು ನಿನಗೆ ಬೇಡ, ನನ್ನ ಮಗುನೂ ಬೇಡ. ಅಷ್ಟು ಪ್ರೀತಿ ಇದ್ದರೆ ಆ ಕೆಲಸ ಬಿಟ್ಟು ಬಾ. ಆಗ ನಿನಗೆ ನನ್ನ ಮನಸ್ಸಲ್ಲಿ ಜಾಗ ಕೊಡ್ತೀನಿ. ಅಲ್ಲಿಯವರೆಗೂ ನಿನ್ನ ದಾರಿಗಾಗಿ, ನಿನ್ನ ಪ್ರೀತಿಗಾಗಿ ಶಬರಿ ಥರ ಕಾಯ್ತಿರ್ತೀನಿ ಎಂದವಳು ಗೋಡೆಗೆ ತಲೆ ಕೊಟ್ಟು ಕಣ್ಣೀರು ಹಾಕ್ತಿದ್ರೆ, ಇತ್ತ ತನ್ನ ಪ್ರೈವೇಟ್ ಜೆಟ್ ಹತ್ತಿದ ಹಾದಿ ಮೋಡಗಳ ಮರೆಯಲ್ಲಿ ಗಗನದಲ್ಲಿ ತನ್ನ ಕಣ್ಣನ್ನು ಒರೆಸುತ್ತಾ, ಅದೆಷ್ಟು ಹಠ ಮಾಡ್ತೀಯೇ, ಅದೆಷ್ಟು ದಿನ ನನ್ನಿಂದ ಹೀಗೆ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಾ ಎಂದವನು ತಮ್ಮ ಸುಂದರ ಜೀವನದ ನೆನಪುಗಳಿಗೆ ಜಾರ್ದ. ಮುಂದೆ ಆದಿ ಮತ್ತು ಆದ್ಯ ದೂರ ಆಗೋಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.